ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ಇಡೀ ದೇಶವೇ ತಲೆ ತಗ್ಗಿಸುವಂತಹ ಭೀಕರ ಕೃತ್ಯವೊಂದು ನಡೆದು ಹೋಗಿಬಿಟ್ಟಿದೆ. ಕೇವಲ 7 ವರ್ಷದ ಮಗುವಿನ ಮೇಲೆ ಅಪ್ರಾಪ್ತ ಬಾಲಕರು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕಿದಂತ ಅಮಾನವೀಯ ದುರಂತವೊಂದು ನಡೆದು ಹೋಗಿಬಿಟ್ಟಿದೆ. ಸ್ನೇಹಿತರೆ, ಈ ದುರಂತದ ಬಗ್ಗೆ ಕೇಳಿಬಿಟ್ರೆ ಬಹುತೇಕ ಅವರು ಅಪ್ರಾಪ್ತರು ಅಂತ ಹೇಳಿ ಅವರಿಗೆ ಬೈಯೋದನ್ನ ಅಥವಾ ಅವರಿಗೆ ಕಾನೂನು ಶಿಕ್ಷೆಯನ್ನ ನೀಡೋದನ್ನ ಬಿಡೋದಕ್ಕೆ ಸಾಧ್ಯವೇ ಇಲ್ಲ. ಖಂಡಿತವಾಗಿ ಅವರು ಕ್ಷಮೆ ಮಾಡುವಂತಹ ಯಾವುದೇ ರೀತಿಯಾದಂಥ ಕೃತ್ಯವನ್ನು ಎಸಗಿಲ್ಲ. ಬದಲಿಗೆ ಇಡೀ ಸಮಾಜವೇ ತಲೆ ತಗ್ಗಿಸುವಂತ, ಅದರಲ್ಲೂ ಕೂಡ 7 ವರ್ಷದ ಅಮಾಯಕ ಹೆಣ್ಣು ಮಗುವನ್ನ ತಮಗೆ ಮನಸ್ಸು ಬಂದ ಹಾಗೆ ಬಳಸಿಕೊಂಡು ಕೊನೆಯದಾಗಿ ಆಕೆಯ ಉಸಿರನ್ನ ನಿಲ್ಲಿಸಿದಂತ ಅಮಾನವೀಯ ಘಟನೆ. ಎಂಥವರಿಗೂ ಕೂಡ ಒಂದು ಕ್ಷಣ ಕಣ್ಣೀರನ್ನ ತರಿಸಿಬಿಡುತ್ತೆ, ಆಕ್ರೋಶವನ್ನು ತರಿಸಿಬಿಡುತ್ತೆ. ಆ ನಾಲಾಯಕರನ್ನ ನಾವೇ ಕೊಂದು ಹಾಕಿಬಿಡ್ತೀವಿ ಅನ್ನುವ ರೀತಿಯಲ್ಲಿ ಆಕ್ರೋಶವು ಕೂಡ ನಿಮ್ಮಲ್ಲಿ ಹುಟ್ಟಿಕೊಂಡು ಬಿಡುತ್ತೆ. ಅಂದ ಹಾಗೆ ಏನಿದು ಪ್ರಕರಣ? ಈ ಪ್ರಕರಣದ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಜೂನ್ 15, 2026 ಸೋಮವಾರ ಬಾರ್ಪೇಟಾ ಜಿಲ್ಲೆಯ ಮಂಡ್ಯ ಪ್ರದೇಶದ ಮೋರಾಪಾತ್ ಎಂಬಲ್ಲಿ ದಟ್ಟವಾಗಿ ಬೆಳೆದಿದ್ದ ಸೆಣಬಿನ ಗದ್ದೆಯೊಳಗೆ ಒಂದು ಮಗುವಿನ ನಿರ್ಜೀವ ದೇಹ ಪತ್ತೆಯಾಗಿ ಬಿಡುತ್ತೆ. ಆ ದೇಹ ಸಂಪೂರ್ಣವಾಗಿ ಬೆತ್ತಲಾಗಿರುತ್ತೆ. ಮಗುವಿನ ಮೈತುಂಬ ರಕ್ತದ ಕಲೆಗಳು, ಮುಖದಲ್ಲಿ ಸಾವು ತಂದಿಟ್ಟ ಭೀಕರ ಭಯ ಎದ್ದು ಕಾಣಿಸ್ತಾ ಇರುತ್ತೆ. ಈ ಸುದ್ದಿ ಹರಡುತ್ತಿದ್ದಂತೆ ಇಡೀ ಆಸಾಂ ಸ್ತಬ್ಧವಾಗಿ ಬಿಡುತ್ತೆ. ಬಾರ್ಪೇಟಾದ ಗಲ್ಲಿಗಳಿಂದ ಜನರು ರಸ್ತೆಗಿಳಿತಾರೆ. ಕಪ್ಪು ಬಾವುಟ ಹಿಡಿದು ಆ ರಾಕ್ಷಸರಿಗೆ ಗಲ್ಲು ಶಿಕ್ಷೆ ಆಗಬೇಕೆಂದು ಇಡೀ ಜನಸಾಗರವೇ ಬಾಗ್ಬರ್ ಪೊಲೀಸ್ ಠಾಣೆಯಲ್ಲಿ ಮುತ್ತಿಗೆಯನ್ನ ಹಾಕುತ್ತೆ. ಸ್ಥಳೀಯರ ಆಕ್ರೋಶ ಎಷ್ಟಿತ್ತಂದ್ರೆ ಪೊಲೀಸರು ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಳ್ಳಲು ಹರಸಾಹಸವನ್ನೇ ಪಡಬೇಕಾಗತ್ತೆ. ಘಟನೆಯ ಗಾಂಭೀರ್ಯ ಅರಿತ ಬಾರ್ಪೇಟಾ ಪೊಲೀಸರು ತಕ್ಷಣವೇ ಕಾರ್ಯಪ್ರವೃತ್ತರಾಗ್ತಾರೆ. ಕೇವಲ 24 ಗಂಟೆಯ ಒಳಗಾಗಿ, ಅಂದರೆ ಜೂನ್ 16ರ ಒಳಗಾಗಿ 3 ಪ್ರಮುಖ ಶಂಕಿತರನ್ನ ವಶಕ್ಕೆ ಪಡೆದುಕೊಳ್ತಾರೆ. ಈ ಬಂಧನದ ಬೆನ್ನಲ್ಲೇ ಹೊರಬಿದ್ದ ಆ ಕರಾಳ ಸತ್ಯ ಇಡೀ ಸಮಾಜವನ್ನ ಮತ್ತಷ್ಟು ಆಘಾತಕ್ಕೆ ತಳ್ಳಿಬಿಡುತ್ತೆ. ಆ ಪುಟ್ಟ ಮಗುವನ್ನ ಬಳಸಿಕೊಂಡು ಅತ್ಯಂತ ಭೀಕರವಾಗಿ ಕೊಲೆ ಮಾಡಿ ಬಿಸಾಕಿದವರಲ್ಲಿ 3 ಆರೋಪಿಗಳು ಕೂಡ ಕಾನೂನಿನ ಪ್ರಕಾರ ಅಪ್ರಾಪ್ತ ವಯಸ್ಕರು. ಸ್ನೇಹಿತರೆ, ಜೂನ್ 15ರ ಮುಂಜಾನೆ ಆ ಮಗು ಎಂದಿನಂತೆ ನಗುತ್ತಾ ಶಾಲೆಗೆ ಹೋಗಿತ್ತು. ಬಡತನದಲ್ಲೂ ಮಗುವನ್ನ ಓದಿಸಿ ದೊಡ್ಡ ಅಧಿಕಾರಿನಿಯಾಗಿ ಮಾಡಬೇಕೆಂದು ಪೋಷಕರು ಕನಸುಗಳನ್ನ ಕಟ್ಕೊಂಡಿದ್ರು. ಆಕೆಯ ಕಣ್ಣುಗಳಲ್ಲಿಯೂ ಕೂಡ ನಾನೇನೋ ಒಂದು ಸಾಧನೆ ಮಾಡಬೇಕು ಅನ್ನುವಂತ ಭರವಸೆ ಅದೆಲ್ಲವೂ ಕೂಡ ಕಾಣಿಸ್ತಾ ಇತ್ತು. ಆದ್ರೆ ಒಂದು ಮಧ್ಯಾಹ್ನ ಶಾಲೆಯಲ್ಲಿ ಮಗುವಿಗೆ ಇದ್ದಕ್ಕಿದ್ದಂತೆ ತೀವ್ರ ಜ್ವರ ಮತ್ತು ಅನಾರೋಗ್ಯ ಕಾಣಿಸಿಕೊಳ್ಳೋದಕ್ಕೆ ಪ್ರಾರಂಭಿಸುತ್ತೆ. ಮಗು ಅಸ್ವಸ್ಥವಾಗುತ್ತಿದ್ದಂತೆ ಶಾಲಾ ಶಿಕ್ಷಕರು ಗಮನಿಸ್ತಾರೆ. ಆಕೆಯನ್ನ ಬೇಗನೆ ಮನೆಗೆ ಹೋಗಲು ಅನುಮತಿಯನ್ನ ನೀಡ್ತಾರೆ. ಅದೇ ಆ ಮಗು ಮಾಡಿದ ಏಕೈಕ ತಪ್ಪು ಅಂತ ಹೇಳ್ಬೋದು. ಯಾರು ಇಲ್ಲದ ಆ ಮಧ್ಯಾಹ್ನದ ನಿರ್ಜನ ಗ್ರಾಮೀಣ ರಸ್ತೆಯಲ್ಲಿ ಆ 7 ವರ್ಷದ ಬಾಲಕಿ ಒಂಟಿಯಾಗಿ ಹೆಜ್ಜೆಯನ್ನ ಹಾಕ್ತಾ ಇರ್ತಾಳೆ. ತನ್ನ ಮನೆಗೆ ತಲುಪಲು ಇನ್ನೂ ಕೇವಲ ಕೆಲವೇ ಮೀಟರ್ಗಳಷ್ಟೇ ಬಾಕಿ ಇತ್ತು. ಆದರೆ ಆಕೆಯ ಪ್ರತಿಯೊಂದು ಹೆಜ್ಜೆಯನ್ನು ಆ ಕಾಮುಕ ರಾಕ್ಷಸರು ಗಮನಿಸ್ತಾ ಇರ್ತಾರೆ. ಇನ್ನು ಚಾಚ್ರಾ ಗ್ರಾಮದ ರಸ್ತೆಯ ತಿರುವಿನಲ್ಲಿ ಒಂಟಿ ಮಗುವನ್ನ ಅಡ್ಡಗಟ್ಟಿದ ಆ 3 ನರರಾಕ್ಷಸರು ಆಕೆಯ ಬಾಯಿ ಮುಚ್ಚಿ ಬಲವಂತವಾಗಿ ರಸ್ತೆಯ ಪಕ್ಕದಲ್ಲಿದ್ದ ದಟ್ಟವಾದ ಸೆಣಬಿನ ಗದ್ದೆಯೊಳಗೆ ಎಳೆದೊಯ್ದು ಬಿಡ್ತಾರೆ. ಅಲ್ಲಿ ಆ ಪುಟ್ಟ ಕಂದಮ್ಮನ ಕಿರುಚಾಟ ಯಾರ ಕಿವಿಗೂ ಬೀಳದಂತೆ ಆ 3 ಕಾಮುಕರು ಆಕೆಯ ಮೇಲೆ ಅತ್ಯಂತ ಕ್ರೂರವಾಗಿ ನಡೆದುಕೊಳ್ತಾರೆ. ರಾಕ್ಷಸರಂತೆ ಮುಗಿಬಿದ್ದು ಲೈಂಗಿಕ ದೌರ್ಜನ್ಯವನ್ನ ಎಸಗ್ತಾರೆ. ಅಷ್ಟಕ್ಕೆ ಆ ರಾಕ್ಷಸರ ವಿಕೃತಿ ನಿಲ್ಲೋದಿಲ್ಲ. ತಮ್ಮ ಈ ಕರಾಳ ಕೃತ್ಯ ಎಲ್ಲಾದರೂ ಹೊರಗಡೆ ಬರಬಹುದು ಎಂದು ಭಯಭೀತರಾಗ್ತಾರೆ. ಆ ಮಗು ಧರಿಸಿದ್ದ ಶಾಲಾ ವಸ್ತ್ರವನ್ನ ಅಥವಾ ಟೈಯನ್ನ ಆಕೆಯ ಕೊರಳಿಗೆ ಸುತ್ತಿ ಆಕೆಯ ಉಸಿರುಗಟ್ಟಿಸಿ ಆಕೆಯ ಕೊನೆ ಉಸಿರನ್ನ ನಿಲ್ಲಿಸಿ ಬಿಡ್ತಾರೆ. ಮಗು ಪ್ರಾಣ ಬಿಟ್ಟ ನಂತರ ಆಕೆಯ ಬಟ್ಟೆಯನ್ನ ಹರಿದು ಆಕೆಯ ಶವವನ್ನು ಗದ್ದೆಯ ದಟ್ಟವಾದ ಪೊದೆಯೊಳಗೆ ಮುಚ್ಚಿಟ್ಟು ಅಲ್ಲಿಂದ ಪರಾರಿ ಹಾಕ್ತಾರೆ. ಇತ್ತ ಸಂಜೆ ಆದರೂ ಮಗಳು ಮನೆಗೆ ಬಾರದೆ ಇದ್ದಂತ ಸಂದರ್ಭದಲ್ಲಿ ಪೋಷಕರಲ್ಲಿ ಆತಂಕ ಶುರುವಾಗುತ್ತೆ. ಇಡೀ ಗ್ರಾಮಸ್ಥರು ಕತ್ತಲಲ್ಲಿ ಬ್ಯಾಟರಿ ಹಿಡಿದು ಹುಡುಕಾಟ ಆರಂಭಿಸ್ತಾರೆ. ಕೊನೆಗೆ ರಾತ್ರಿ ತಡವಾಗಿ ಸೆಣಬಿನ ಗದ್ದೆಯೊಳಗೆ ಮಗುವಿನ ಬೆತ್ತಲೆಯಾದ ರಕ್ತಸಿಕ್ತ ದೇಹ ಪತ್ತೆ ಆಗಿ ಬಿಡುತ್ತೆ. ಇಡೀ ಗ್ರಾಮದ ಆಕ್ರೋಶ ಮುಗಿಲು ಮುಟ್ಟಿಬಿಡುತ್ತೆ. ಯಾರಿರಬಹುದು ಈ ಹಂತಕರು ಅನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶ ಅಂತದೆಲ್ಲವನ್ನು ಕೂಡ ಹೊರ ಹಾಕ್ತಾ ಇರ್ತಾರೆ. ಈ ಭೀಕರ ಹತ್ಯೆಯ ಸುದ್ದಿ ತಿಳಿಯುತ್ತಿದ್ದಂತೆ ಇಡೀ ದೇಶದಾದ್ಯಂತ ಆಕ್ರೋಶವನ್ನು ಕೂಡ ಜನಗಳು ಹೊರಗಡೆ ಹಾಕೋದಕ್ಕೆ ಪ್ರಾರಂಭಿಸ್ತಾರೆ. ಮಹಿಳಾ ಸಂಘಟನೆಗಳು, ವಿದ್ಯಾರ್ಥಿ ಒಕ್ಕೂಟಗಳು ಮತ್ತು ಸಾಮಾನ್ಯ ನಾಗರಿಕರು ಯಾವುದೇ ಭೇದ ಭಾವವಿಲ್ಲದೆ ಬೀದಿಗಿಳಿದು ನಮ್ಮ ಹೆಣ್ಣು ಮಗಳಿಗೆ ಶಾಲೆಯಿಂದ ಮನೆಗೆ ಬರುವ ರಸ್ತೆಯಲ್ಲೂ ರಕ್ಷಣೆ ಇಲ್ವಾ, ನಾವು ಯಾವ ದೇಶದಲ್ಲಿ ಬದುಕ್ತಾ ಇದ್ದೀವಿ ಅಂತ ಹೇಳಿ ಪ್ರತಿಭಟನೆ, ಹೋರಾಟ ಅಂತದೆಲ್ಲವನ್ನು ಕೂಡ ಮಾಡೋದಕ್ಕೆ ಪ್ರಾರಂಭಿಸ್ಬಿಡ್ತಾರೆ. 10 ಸಂಘಟನೆಗಳು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸ್ತವೆ. ಮುಖ್ಯಮಂತ್ರಿಗಳ ಕಚೇರಿಗೆ ಮನವಿ ಕೂಡ ಸಲ್ಲಿಸ್ತಾರೆ. ಗ್ರಾಮೀಣ ಭಾಗದಲ್ಲಿ ಪೊಲೀಸ್ ಗಸ್ತು ವ್ಯವಸ್ಥೆಯ ಸಂಪೂರ್ಣ
ಸಂಪೂರ್ಣ ವೈಫಲ್ಯವೇ ಈ ಘಟನೆಗೆ ಕಾರಣ ಅಂತ ಹೇಳಿ ಜನರು ನೇರವಾಗಿ ಆರೋಪವನ್ನ ಮಾಡ್ತಾರೆ. ನಮಗೆ ಕೇವಲ ಭರವಸೆ ಬೇಡ, ಆ ನರ ರಾಕ್ಷಸರನ್ನ ನಡು ರಸ್ತೆಯಲ್ಲಿ ತಂದು ನಿಲ್ಲಿಸಿ ಶಿಕ್ಷೆ ಕೊಡಬೇಕು ಎಂದು ಮಹಿಳೆಯರು ಕಣ್ಣೀರು ಹಾಕುತ್ತಾ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ. ಪರಿಸ್ಥಿತಿ ಕೈಮೀರುತ್ತಿರುವುದನ್ನು ಗಮನಿಸಿದಂತ ಹಾಸಂ ಸರ್ಕಾರ ಮತ್ತು ಪೊಲೀಸ್ ಮಹಾನಿರ್ದೇಶಕರು ತಕ್ಷಣವೇ ಬಾರ್ಪೇಟಾ ಜಿಲ್ಲಾಡಳಿತಕ್ಕೆ ಕಟ್ಟುನಿಟ್ಟಿನ ಆದೇಶವನ್ನು ನೀಡುತ್ತಾರೆ. ಯಾವುದೇ ಕಾರಣಕ್ಕೂ ಕಾನೂನು ಸುವ್ಯವಸ್ಥೆ ಕೆಡಬಾರದು ಮತ್ತು ಆರೋಪಿಗಳನ್ನ ಪತ್ತೆ ಹಚ್ಚಲು ವಿಶೇಷ ಕಾರ್ಯಪಡೆಯನ್ನ ನಿಯೋಜನೆ ಮಾಡಬೇಕು ಅಂತ ಹೇಳಿ ಸೂಚನೆ ಅಂತದ್ದೆಲ್ಲವೂ ಕೂಡ ಮಾಡ್ತಾರೆ. ಅದಾದ ಬಳಿಕ ಒಂದು ವಿಶೇಷ ತಂಡಗಳು ಕೂಡ ರಚನೆ ಆಗ್ತವೆ. ಆ ಅವಿವೇಕಿಗಳನ್ನ 24 ಗಂಟೆಯ ಒಳಗಡೆ ಆಗಿ ಆ ರಾಕ್ಷಸರನ್ನ ಪೊಲೀಸರು ಬಂಧಿಸಿದ್ದಾರೆ. ಈಗ ಬಂಧನದ ಬಳಿಕ ವಿಧಿವಿಜ್ಞಾನ ತಜ್ಞರು ಮತ್ತು ಶ್ವಾನ ದಳದೊಂದಿಗೆ ಪೊಲೀಸರು ಆ ಕರಾಳ ಸೆಣಬಿನ ಗದ್ದೆಯನ್ನ ಸಂಪೂರ್ಣವಾಗಿ ಸುತ್ತುವರಿತಾರೆ. ಮಗುವಿನ ದೇಹದ ಮೇಲಿದ್ದ ಗುರುತುಗಳು, ಗದ್ದೆಯಲ್ಲಿದ್ದ ಹೆಜ್ಜೆ ಗುರುತುಗಳು ಮತ್ತು ಬಾಲಕಿ ಶಾಲೆಯಿಂದ ಹೊರಟ ಸಮಯದ ಮೊಬೈಲ್ ನೆಟ್ವರ್ಕ್ ಡೇಟಾಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸುತ್ತಾರೆ. ಸ್ಥಳೀಯ ಖಬರಿಗಳು ನೀಡಿದ ಮಾಹಿತಿ ಮತ್ತು ಬಾಲಕಿಯ ಕೊನೆಯ ಕ್ಷಣಗಳಲ್ಲಿ ಆ ರಸ್ತೆಯ ಸುತ್ತಮುತ್ತ ಓಡಾಡುತ್ತಿದ್ದ 3 ಹುಡುಗರ ಬಗ್ಗೆ ಪೊಲೀಸರಿಗೆ ಬಲವಾದ ಅನುಮಾನ ಮೂಡುತ್ತೆ. ಜೂನ್ 16ರ ಮುಂಜಾನೆ ನಡೆಸಿದ ಮಿಂಚಿನ ಕಾರ್ಯಾಚರಣೆಯಲ್ಲಿ ಪೊಲೀಸರು ಆ ಹಂತಕರನ್ನ ಬಂಧಿಸಿ ಬಿಡ್ತಾರೆ. ಪೊಲೀಸರ ತೀವ್ರ ವಿಚಾರಣೆಯ ಮುಂದೆ ಆ 3 ಅಪ್ರಾಪ್ತ ಆರೋಪಿಗಳು ತಾವು ಮಾಡಿದ ಭೀಕರ ಕೃತ್ಯವನ್ನ ಒಪ್ಪಿಕೊಂಡಿದ್ದಾರೆ. ತಾವು ಹೇಗೆ ಮಗುವನ್ನು ಎಳೆದೊಯ್ದು ಹೀಗೆ ದೌರ್ಜನ್ಯ ಎಸಗಿದ್ದು ಮತ್ತು ಆಕೆಯ ಸಮವಸ್ತ್ರದ ಟೈನಿಂದಲೇ ಹೇಗೆ ಉಸಿರುಗಟ್ಟಿಸಿ ಕೊಂದಿದ್ದು ಎಂಬುದರ ಕುರಿತಾಗಿ ಎಳೆ ಎಳೆಯಾಗಿ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಬಲ್ಲ ಮೂಲಗಳಿಂದ ಸಮಾಜದತ್ತ ಸಾಗ್ತಾ ಇದೆ. ಆದರೆ ಈ ಆರೋಪಿಗಳು ಅಪ್ರಾಪ್ತ ವಯಸ್ಕರು ಎಂಬ ಸತ್ಯ ಹೊರ ಬರುತ್ತಿದ್ದಂತೆ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. 15ರಿಂದ 17 ವರ್ಷದೊಳಗಿನ ಈ ಹುಡುಗರು ಇಂತಹ ವಿಕೃತ ಮತ್ತು ಕ್ರೂರ ಕೃತ್ಯ ಎಸಗಲು ಹೇಗೆ ಸಾಧ್ಯ? ಇಂದಿನ ಯುವ ಪೀಳಿಗೆಯಲ್ಲಿ ಮೊಬೈಲ್ನ ದುರ್ಬಳಕೆ, ವಿಕೃತ ವಿಡಿಯೋಗಳ ಪ್ರಭಾವ ಮತ್ತು ನೈತಿಕತೆಯ ಸಂಪೂರ್ಣ ಕುಸಿತವೇ ಇದಕ್ಕೆ ಕಾರಣ ಎಂದು ತನಿಖಾಧಿಕಾರಿಗಳು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇಂಥದ್ದೊಂದು ದುರಂತ. ಈ ದುರಂತವನ್ನು ಕೇಳಿದಂತ ಬಹುತೇಕ ನಿಮ್ಮಲ್ಲೂ ಕೂಡ ಒಂದು ಅನುಮಾನ ಹುಟ್ಟಿಕೊಂಡು ಬಿಡುತ್ತೆ. ನಮ್ಮ ಸಮಾಜದಲ್ಲೂ ಕೂಡ ಇಂತಹ ನರರಾಕ್ಷಸರಿದ್ದಾರ? ಇಂತಹ ಸಮಾಜದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಾ? ಎಂತಹ ಕ್ರೂರ ಮನಸ್ಥಿತಿ ಜನಗಳು ಹುಟ್ಕೊಳ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಹುಟ್ಕೊಂಡು ಬಿಡುತ್ತೆ. ಅದೇ ರೀತಿಯಾಗಿ ಆ ಅವಿವೇಕಿಗಳಿಗೆ, ಆ ಕ್ರೂರಿಗಳಿಗೆ, ಆ ರಾಕ್ಷಸರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿಯೂ ಕೂಡ ಜನರ ಆಕ್ರೋಶವೂ ಕೂಡ ಆಗ್ತಾ ಇದೆ. ಜೊತೆಗೆ ನಿಮ್ಮಲ್ಲೂ ಕೂಡ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂಥ ಮನಸ್ಥಿತಿಯು ಕೂಡ ಹುಟ್ಟಿಕೊಂಡಿರೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯವೂ ಕೂಡ ಇಲ್ಲ. ಸ್ನೇಹಿತರೆ, ನಾವು ನೀವುಗಳೆಲ್ಲರೂ ಕೂಡ ಇಂತಹ ದುರಂತಗಳಿಂದ ಕಲಿಯಬೇಕಾಗಿರುವಂಥದ್ದು ಪಾಠ ಸಾಕಷ್ಟಿದೆ. ನಾವು ಕೇವಲ ಮನೆಯಲ್ಲಿ ಮಕ್ಕಳೆತ್ತಿದ್ದೀವಿ ಅಥವಾ ಮಕ್ಕಳು ಶಾಲೆಗೆ ಹೋಗಿ ಬರ್ತಾರೆ, ಒಂದು ಹಂತಕ್ಕೆ ದೊಡ್ಡವರಾಗಿದ್ದಾರೆ, ಸುರಕ್ಷಿತವಾಗಿದ್ದಾರೆ ಅನ್ನುವಂಥದ್ದು ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ಇಲ್ಲ. ನಮ್ಮ ಸಮಾಜದಲ್ಲಿ ಕ್ರೂರಿಗಳೇ ತುಂಬಿಕೊಂಡಿರುವಂಥ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಬೆಳೀತಾ ಇದ್ದೀವಿ. ಹಾಗಾಗಿ ಮಕ್ಕಳ ಬಗ್ಗೆ ಗಮನ ಹರಿಸಲೇಬೇಕಾದಂಥ ಅನಿವಾರ್ಯತೆ ಹೆಚ್ಚಿದೆ. ನಾನು ಪ್ರತಿ ಬಾರಿಯೂ ಕೂಡ ಇಂತಹ ಒಂದು ಪ್ರಕರಣದ ಕುರಿತಾಗಿ ನಿಮ್ಮ ಮುಂದೆ ಮಾಹಿತಿಯನ್ನು ಇಡಬೇಕಾದಂಥ ಸಂದರ್ಭದಲ್ಲೂ ಪ್ರತಿ ಬಾರಿಯೂ ಕೂಡ ಇದನ್ನೇ ಹೇಳ್ತಾ ಇರ್ತೀನಿ. ನಿಮ್ಮ ಮಕ್ಕಳನ್ನ ಕೇವಲ ಎತ್ತು ಬಿಟ್ಟು ಶಾಲೆಗೆ, ಕಾಲೇಜಿಗೆ ಕಳಿಸೋದಲ್ಲ, ಅವ್ರುಗಳನ್ನ ದೊಡ್ಡವರನ್ನ ಮಾಡೋದು ಅಷ್ಟು ಸುಲಭವಾಗಿ ಇಲ್ಲ. ನಮ್ಮ ಸಮಾಜ ಕೊಳತೋಗ್ತಾ ಇದೆ. ಕೊಳಕು ಮನಸ್ಥಿತಿಯ ಜನಗಳು ಉಟ್ಕೊಳ್ತಾ ಇದ್ದಾರೆ. ಅವರಿಂದ ರಕ್ಷಣೆ ಮಾಡೋದು ಕೂಡ ದೊಡ್ಡ ಸವಾಲಾಗಿದೆ ಅನ್ನುವ ಹಾಗೆ ಈಗ ಇಂತಹದ್ದೇ ಒಂದು ದುರಂತ ಇಡೀ ದೇಶದಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದೆ. ಸ್ನೇಹಿತರೆ, ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನ ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸಾಧ್ಯವಾದರೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಮಾಹಿತಿ ತಲುಪಲಿ. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.